ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ನಾಗಲಮುದ್ದಮ್ಮ ದೇವಿ ದೇವಾಲಯದಲ್ಲಿ ಕ್ಷೀರಾಭಿಷೇಕ ನಡೆಯಿತು. ಮಳ್ಳೂರು ಸೇರಿದಂತೆ ವಿವಿಧ ಕಡೆಯ 29 ಗ್ರಾಮಗಳಿಂದ ಆಗಮಿಸಿದ್ದ ಶ್ರೀ ನಾಗಲಮುದ್ದಮ್ಮ ದೇವಿಯ ಕುಲಬಾಂಧವರು ಭಕ್ತರು ಕ್ಷೀರಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಳ್ಳೂರು ಗ್ರಾಮದ ಮುಖ್ಯ ದ್ವಾರದ ಬಳಿ ಇರುವ ಗ್ರಾಮದೇವತೆ ಶ್ರೀ ನಾಗಲಮುದ್ದಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ನಾನಾ ಪೂಜೆ ಪುನಸ್ಕಾರ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವೇದ ಪಾರಾಯಣದೊಂದಿಗೆ ಆರಂಭವಾದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗಣಪತಿ ಪ್ರಾರ್ಥನೆ, ಕಳಶಾರಾಧನೆ, ಮೂಲ ವಿಗ್ರಹಕ್ಕೆ ಅಭಿಷೇಕ, ಗಣಪತಿ ಸುಬ್ರಹ್ಮಣ್ಯ ಪರಿವಾರ ದೇವರುಗಳಿಗೆ ಅಭಿಷೇಕ, ದೇವಾಲಯದ ಆವರಣದಲ್ಲಿ ಹೋಮ ಮತ್ತು ಪೂರ್ಣಾಹುತಿ ನಡೆಯಿತು. ಮಳ್ಳೂರು, ಮುತ್ತೂರು, ಬೋಡೇನಹಳ್ಳಿ, ಗೊಡ್ಲುಮುದ್ದೇನಹಳ್ಳಿ, ನಾರಾಯಣಪುರ, ಗೋಣೂರು, ಡಿ ಹೊಸೂರು, ಚದಲಪುರ, ಚಿಕ್ಕಬಳ್ಳಾಪುರ, ಪುಟ್ಟತಿಮ್ಮನಹಳ್ಳಿ, ಗಿಡ್ನಹಳ್ಳಿ, ಚೌಡಸಂದ್ರ, ದೇವರಮಳ್ಳೂರು, ಕಾಕ್ಚೊಕ್ಕಂಡಹಳ್ಳಿ, ಮುಗಲಡಪಿ, ದೇವನಹಳ್ಳಿ, ವಿಜಯಪುರ, ದಿನ್ನೂರು, ಚನ್ನರಾಯಪಟ್ಟಣ, ದೇವನಾಯಕನಹಳ್ಳಿ, ದೊಡ್ಡಚೀಮನಹಳ್ಳಿ, ಬೆಂಗಳೂರು, ಕೋಲಾರ, ಕೋರಮಂಗಲ, ಬಿಜ್ವಾರ, ಬಾಲೇಪುರ, ಕಣಜೇನಹಳ್ಳಿ, ಚನ್ನಹಳ್ಳಿ ಇಂದ ನೂರಾರು ಭಕ್ತರು ಆಗಮಿಸಿದ್ದರು. ಕಳಶ ಹೊತ್ತ ಮಹಿಳೆಯರು ಊರಲ್ಲಿ ಪ್ರದಕ್ಷಿಣೆ ನಡೆಸಿ ನಂತರ ಕ್ಷೀರಾಭಿಷೇಕ ನೆರವೇರಿಸಿದರು. ಕೈ ಮುಗಿದು ತಾಯಿಯಲ್ಲಿ ಪ್ರಾರ್ಥಿಸಿದರು.
ಅನಾದಿ ಕಾಲದಿಂದಲೂ ನೆಲೆಸಿರುವ ಗ್ರಾಮ ದೇವತೆ ಕುಲದೇವತೆ ಶ್ರೀ ನಾಗಲಮುದ್ದಮ್ಮ ದೇವಿಯವರ ಕ್ಷೀರಾಭಿಷೇಕ ಮಹೋತ್ಸವ ಇಂದು ಬಹಳ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಸುಮಾರು 25 ಗ್ರಾಮಗಳಿಂದ ಅನೇಕ ಮಹಿಳೆಯರು ಭಕ್ತಿಪೂರ್ವಕವಾಗಿ ಕ್ಷೀರವನ್ನ ಕಳಸಗಳ ಮುಖಾಂತರ ತೆಗೆದುಕೊಂಡು ಬಂದು ಗ್ರಾಮದಲ್ಲಿ ಪ್ರದಕ್ಷಿಣೆ ಮಾಡಿ ದೇವರಿಗೆ ಕ್ಷೀರಾಭಿಷೇಕ ನಡೆದಿರುತ್ತದೆ. ದೇವರಿಗೆ ಹೋಮ ಅಲಂಕಾರ ಪೂಜೆಗಳು ಕೈಂಕರ್ಯಗಳು ನೆರವೇರ್ತಾ ಇದೆ. ಏನು ಈ ಗ್ರಾಮದಲ್ಲಿ ಕೂಡ ಇವತ್ತು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾಳೆ. ಈ ದೇವಸ್ಥಾನ ಬರೀ ಒಂದು ಜನಾಂಗಕ್ಕಲ್ಲದೆ ಎಲ್ಲರಿಗೂ ಕೂಡ ತಾಯಿ ಎಲ್ಲಾ ರೀತಿಯ ಆರೋಗ್ಯ ಐಶ್ವರ್ಯ ಸಕಲ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರಿಗೂ ಕೂಡ ನಾವು ಕಳಕಳಿಯಿಂದ ದೇವರ ಹತ್ರ ಬಂದು ಮಂಗಳಾರತಿ ಮಾಡಿಕೊಂಡು ಹೋಗಿ ಅಂತೇಳಿ ಕಳಕಳಿಯಿಂದ ಪ್ರಾರ್ಥಿಸ್ತೇವೆ.